ಹೋದ್ರೆ ಈಗ ಹೋಗ್ತಿರೋ ಹೇಳಿಗೆ ಏನೋ ಇದಂತೆ ಕಂಪ್ನಿಗಳು ವ್ಯವಸಾಯ ಮಾಡೋದಂತೆ ಕಾಂಟ್ರಾಕ್ಟ್ ಇದಂತೆ ಎಲ್ಲ ಇದು ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದಾಗೆ ಆಗ್ತದೆ. ಅದರಿಂದ ಮಾಡಬೇಕಾಗಿರೋದು ಸ್ವಯಂ ಸೇವಾ ಸಂಸ್ಥೆಗಳವರು ತುಂಬಾ ಜನ ಇದ್ದೀರಾ. ಮಳೆ ಬಿದ್ದ ನೀರನ್ನು ಭೂಮಿಯಲ್ಲಿ ನಿಲ್ಲಿಸ್ಕೊಂಡ್ರೆ ಅದು ಹಿಂಗಿ ಹೋಗ್ತದೆ. 70% ಕಲ್ಲಿನ ಧೂಳೆ. ಅದರಲ್ಲಿ ಏನಾದ್ರೂ ಸಾವಯವ ಇಂಗಾಲ 2% ಬರೆದಿದ್ರೆ ನೀವು ಯಾವ ಸರ್ಕಸ್ಗಳು ನಡೆಯೋದಿಲ್ಲ. ನಾನು ದೊಡ್ಡಬಳ್ಳಾಪುರದಲ್ಲಿ ಒಂದು ಜಮೀನು ತಗೊಂಡೆ 18 ವರ್ಷದಿಂದ, ಒಂದು 4 ಎಕರೆ. ಬೆಂಗಳೂರಲ್ಲಿ ನನ್ನ ಜಮೀನಿದೆ. ನಾನು ತುಂಬಾ ಸಾಹುಕಾರ. ಈಗ ನಿಮಗೆ ಗೊತ್ತಿಲ್ಲ ಎಷ್ಟು ಸಾಹುಕಾರ ಅಂತ. ಬಹುಶಃ ನೀವು ಯಾರು ಇರ್ಲಿಕ್ಕಿಲ್ಲ ನನ್ನ ಸಾಹುಕಾರ. ಈಗ ಅಷ್ಟು ಜಮೀನಿದೆ ನಾನು ಬೆಂಗಳೂರಲ್ಲಿ ವೈಟ್ಫೀಲ್ಡ್ ಅಲ್ಲಿ. ಅಲ್ಲಿ ತಗೊಂಡಾಗ ಆ ಜಮೀನು ಈ ಮಣ್ಣು ಪರೀಕ್ಷೆ ಮಾಡಿದಾಗ 0.4 ಇತ್ತು. ಅಂದ್ರೆ 100 kgಗೆ 4 kg ಸಾವಯವ ಇಂಗಾಲ. 18 ವರ್ಷದಲ್ಲಿ 3.2 ಆಗಿದೆ. 9 ಇಂಚಲ್ಲ, 1 ಮೀಟರಲ್ಲಿ. ನಾನು ಏನೂ ಮಾಡಿಲ್ಲ, ಬೆಂಕಿ ಇಡೋದು ಬಿಟ್ಟೆ ನನ್ನ ಕಸ ಕಡ್ಡಿಗಳಿಗೆ. ಸುತ್ತಲೂ ಮರ ಬೆಳೆಸಿದೆ. ಆ ಬಿದ್ದು ತಿರುಗಲೆ ಹೋದ್ರೆ ರೂಪಾಯಿ ನೋಟ್ ಹಂಗೆ ನೋಡ್ಕೊಂಡೆ ಹೋಗ್ದಂಗೆ. ಆಮೇಲೆ ಬದುಗಳು ಕೊಟ್ಕೊಂಡೆ. ಆಮೇಲೆ ಇದು ಉಪಯೋಗಿಸ್ಲಿಲ್ಲ, ರಾಸಾಯನಿಕ ಗೊಬ್ಬರ ಉಪಯೋಗಿಸ್ಲಿಲ್ಲ. ನಿಮಗೆ ತುಂಬಾ ಜನ ಗೊತ್ತಿದೆ, ಆದ್ರೂ ಇದನ್ನ ದಿನಾಗಲೂ ಮಂತ್ರ ಅಂತ ಹೇಳಬೇಕು. ನೀವೆಲ್ಲರೂ ಹೋದ ಕಡೆ ಬಸ್ಗಳಲ್ಲಿ ಇದೇ ಮಾತಾಡಬೇಕು. ವಿಜ್ಞಾನಿಗಳು, ರೈತರೆಲ್ಲ ಎಲ್ರಿಗೂ ಗೊತ್ತಿದೆ. ಈ ನಮಗಿರೋ ಈ ವಾತಾವರಣದಲ್ಲಿ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ವರ್ಷಕ್ಕೆ 8 ರಿಂದ 10 ಟನ್ ಸಾವಯವ ಇಂಗಾಲ ಖನಿಜೀಕರಣ ಆಗ್ತಾ ಇದೆ. ನೆರಳಿಲ್ಲ, ಅದಕ್ಕೆ ತಡೆ ಇಲ್ಲ, ಆಗ್ತಿದೆ. ಅದ್ರ ಜೊತೆಗೆ ಇದೆಯಲ್ಲ ನೈಟ್ರೋಜನಸ್ ಮೆನ್ಯೂರ್ಸ್, ಸಾರಜನಕ ಯುಕ್ತ ಗೊಬ್ಬರಗಳು, ಯೂರಿಯಾ, ಅಮೋನಿಯಂ ಸಲ್ಫೇಟ್ ಇದಾಕಿದಾಗ ಅದು ದ್ವಿಗುಣ ಆಗ್ತದೆ. ಹೀಗಾಗಿ ಕಳೆದ 60 ವರ್ಷದಲ್ಲಿ 3% ಇದ್ದ ಸಾವಯವ ಇಂಗಾಲ ಇವತ್ತೊಂದು ದಿವಸ 0.03. ಹೆದರಿಕೆ ಆಗ್ಬೋದೇನೋ ನಿಮಗೆ, ನಡುಕ ಹುಟ್ಟಬಹುದು. ಇನ್ನು ಎಲ್ಲಿಂದ ನೀರು ಸಾಕಾಗ್ತದೆ. ಅದರಿಂದ ದಯವಿಟ್ಟು ಈ ಕಡೆ ಗಮನ ಕೊಡಿ. ಭೂಮಿ ಉಳಿಬೇಕಾದ್ರೆ, ಈ ದೇಶ ಜನ ನೆಮ್ಮದಿ ಬರಬೇಕಾದ್ರೆ ಕೃಷಿಯಲ್ಲಿ ಮರಗಳು ತುಂಬಾ ಬರಬೇಕು. ಅರಣ್ಯ ಕೃಷಿ ಅಂತ ಏನೋ ಇದೆಯಲ್ಲ, ಮರಗಳ ಜೊತೆಯಲ್ಲಿ ಬೆಳೆಯೋಕೆ ಬರೋ ಪದ್ಧತಿ, ಅದು ಲೆಜಿಸ್ಲೇಷನ್ ಬೇಕಾ ಬೇಡವಾ? ಯಾವ ಲೆಜಿಸ್ಲೇಷನ್ ಇದ್ದು ದೇಶದಲ್ಲಿ ಏನಾಗಿದೆ? ನಮ್ಮವ್ರಿಗೆ ಒಬ್ಬೊಬ್ಬರು ಮಾಡ್ತಿರೋ ಸಾವಿರಾರು ಅಲ್ಲ ಲಕ್ಷಾಂತರ ಕೋಟಿಗಳು ಏನಾಗಿದೆ? ಏನೂ ಆಗ್ತಾ ಇಲ್ಲ, ದುರ್ವ್ಯವಹಾರಗಳು. ಅದರಿಂದ ಲೆಜಿಸ್ಲೇಷನ್ ಅಲ್ಲ, ಒಂದು ಸ್ಫೂರ್ತಿ ಬರಲಿ, ಎಲ್ಲರಿಗೂ ಜವಾಬ್ದಾರಿ ಬರಲಿ. ಅದು ದೇವರು ಅಂತ ಮಣ್ಣನ್ನ ರಕ್ಷಿಸೋಣ. ಅದಕ್ಕೆ ಸಾವಯವ ಇಂಗಾಲ 2% ಆಗದಿದ್ರೆ ಕೃಷಿ ಉಳಿಯೋದಿಲ್ಲ. ಆಮೇಲೆ ದನಕರುಗಳಿಲ್ಲದೆ ಇದ್ರೆ ವ್ಯವಸಾಯ ಉಳಿಯೋದಿಲ್ಲ. ಹಾಲು ಅಂತ ಹೋಗಿ, ಅದೊಂದು ಪ್ರಾಣಿ, ಅದು ಹಸು ಅಲ್ಲ. ಇಡೀ ಪ್ರಪಂಚದ ಜನತೆನ ಹೋಮೋಸಿಪಿಯನ್ ಅದು ಒಂದೇ ಮಾಸದಲ್ಲಿ ಕರೀತಾರೆ. ಯುರೋಪಿಯನ್ ಆಗಿರ್ಬೋದು, ನೀಗ್ರೋ ಆಗಿರ್ಬೋದು, ಭಾರತೀಯ ಆಗಿರ್ಬೋದು. ಈ ಹಸುಗಳಿಗೆ ಯಾಕೆ ಬೇರೆ ಹೆಸರಿಟ್ರಾಗಾದ್ರೆ ಯೋಚನೆ ಮಾಡಿ ಸ್ವಲ್ಪ ವಿಜ್ಞಾನಿಗಳು. ಅದು ಬಾಸ್ ಟೌರಸ್. ಹಾಗಾದ್ರೆ ಕಾಡೆಮ್ಮೆನೂ ಬಾಸ್ ಗೌರಸ್, ಅದನ್ನು ಹಸು ಅಂತಲೇ ಕರಿಬೋದಾಗಿತ್ತು. ಅದು ಬಾಲ ಇದೆ, ಕೆಚ್ಚಲಿದೆ, ಕೊಂಬಿದೆ, ಹಾಲು ಕೊಡ್ತದೆ. ಈ ಪ್ರಾಣಿ ಬಾಲ 180 ಡಿಗ್ರಿ ತಿರುಗೋದು, ಸುತ್ತಲೂ ತಿರುಗೋದಿಲ್ಲ. ಆಮೇಲೆ ನೊಣ ಓಡಿಸ್ಕೊಳ್ಳಿಕ್ಕಿಲ್ಲ, ಯಾಕಂದ್ರೆ ಅದು ಆ ದೇಶದಲ್ಲಿ ನೊಣ ಇಲ್ಲ, ಸೊಳ್ಳೆ ಇಲ್ಲ. ಅಂತ ಪ್ರಾಣಿ ಅಂತ 40 ಡಿಗ್ರಿ ಟೆಂಪರೇಚರ್ ಕಟ್ಟಿಬಿಟ್ಟು ರೈತರನ್ನ ಸಾಲಗಾರ ಮಾಡಾಕ್ಬಿಟ್ರಿ. ನಾನು ಆಂಧ್ರ ಜಿಲ್ಲೆಯಲ್ಲಿ ಸ್ವಲ್ಪ ಕೆಲಸ ಮಾಡ್ತೇನೆ, ಅನಂತಪುರ ಜಿಲ್ಲೆಯಲ್ಲಿ. ಅಲ್ಲಿ 2 ಸಂಸ್ಥೆಗಳಿದೆ. ಒಂದು RDT, ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಒಂದು, ಇನ್ನೊಂದು ಟಿಂಬಕ್ಟು ಅಂತ. ಟಿಂಬಕ್ಟೂರು ಅವ್ರ ನಂದು ಒಂದು 30 ವರ್ಷದ ಸಂಪರ್ಕ ಇದೆ. ಅವ್ರು ಬರೀ ನಾಟಿ ಹಸು ಕೊಟ್ರು. ನನ್ನ ಜೊತೆಲಿ ಬಂದ್ರೆ ತೋರಿಸ್ತೇನೆ. ನಾನು ಅತಿಶಯೋಕ್ತಿ ಯಾವತ್ತೂ ಮಾತಾಡೋದಿಲ್ಲ, ದೊಡ್ಡಸ್ಗೆ ನನಗೆ ಬೇಕಾಗಿಲ್ಲ. ನನ್ನ ಜೊತೆಲಿ ಬಂದ್ರೆ ನಾಳೆನೆ ಕರ್ಕೊಂಡೋಗಿ ತೋರಿಸ್ತೇನೆ. ನಾಟಿ ಹಸು 8 ವರ್ಷದಿಂದ ತಗೊಂಡವರು 60,000 70,000 ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಸೀಮೆ ಹಸುಗಳಲ್ಲಿ 40% ಸತ್ತೋಯ್ತು. ಉಳಿದಿದ್ದನ್ನು ಕಟಕರು ಮಾರ್ಕೊಂಡು ಇವ್ರು ಮುಖ ಮುಚ್ಚಿಕೊಂಡು ಓಡಾಡ್ತಿದ್ದಾರೆ. ಸೀಮೆ ಹಸು ಬೇಕಾ ಬೇಡವಾ ನಿಮಗ್ ಬಿಟ್ಟಿದ್ದು. ಹಾಲು ಮಜ್ಜಿಗೆಗೂ ತುಪ್ಪಕ್ಕೆ ಹಾಲು ಬೇಕಾಗಿದ್ದು. ಕೋವಾ ಬಂತು, ಎಲ್ಲ ಬಂದು ಕಡೆಯಲ್ಲಿ ಒಂದು ದರಿದ್ರ ಬಂದಿದೆ, ಪನ್ನೀರ್ ಅಂತ. ನಮ್ಮ ಹಳ್ಳಿಲೂ ಪನ್ನೀರ್ ಇಲ್ಲದೆ ಈಗ ಅಡಿಗೆ ಮಾಡ್ತಿಲ್ಲ. ಅದಕ್ಕಿಂತ ದರಿದ್ರದ ಊಟ ಏನು ಇರ್ಲಿಕ್ಕಿಲ್ಲ, ಬೊಜ್ಜು ಬರ್ಲಿಕ್ಕೆ. ಇದೆಲ್ಲ ಒಂದು ಕಂಕಾಕ್ಟೆಡ್ ಸೈನಾ, ಆರ್ಟ್ ರಿಲೇಟೆಡ್ ಸೈನಾ, ಏನ್ ಸೈನ್ಸೋ ನನಗಂತೂ ಗೊತ್ತಿಲ್ಲ. ಅಂತೂ ದೇಶನ ಹಾಳು ಮಾಡ್ಲಿಕ್ಕೆ, ಜನರನ್ನ ರೋಗಿಗಳು ಮಾಡ್ಲಿಕ್ಕೆ ಏನೇನು ಬೇಕೋ ಎಲ್ಲ ವಿಜ್ಞಾನಗಳು ನಮ್ಮಲ್ಲಿದೆ. ಅದನ್ನ ನಾವು ತುಂಬಾ ನಾಗರಿಕರ ಲಕ್ಷಣ ಅಂತ ಒಪ್ಕೊಂಡ್ಬಿಟ್ಟಿದೀವಿ. ಅದರಿಂದ ನೀವೇನು ಪುಟಗೋಸಿ ಇಟ್ಕೊಂಡು
ನಮ್ಮವರಾಗಿ ತೊಗಟೆಗಳು ಮುಚ್ಕೊಂಡು ಓಡಾಡಿ, ನಾನು ಹೇಳಲ್ಲ, ಪಂಚೆ ಕಟ್ಟೋಣ, ಪ್ಯಾಂಟು ಹಾಕಿ, ಟೀ ಶರ್ಟು ಹಾಕಿ. ಆದರೆ ಭೂಮಿ ಕಡೆ ಸ್ವಲ್ಪ ಗಮನ ಇರಲಿ. ನಮ್ಮ ಹಳಬರು ಅಷ್ಟೆಲ್ಲ ಗಾದೆಗಳು ಮಾಡಿಟ್ಟು ಹೋದರು. ಆವಾಗಲೇ ನಾನು ಚಿಕ್ಕ ಹುಡುಗ ಆಗಿದಾಗ ನಮ್ಮ ಅಮ್ಮ ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ವರ್ಷಕ್ಕೆ 4 ದಿವಸ ಅನ್ನ ಮಾಡ್ತಿದ್ದು, ನಾವು ನಾಳೆನೂ ಅನ್ನ ಬೇಕು ಅಂತ ಹಠ ಮಾಡಿದ್ರೆ ಹೇಳು, ಹಿಟ್ಟು ತಿಂದು ಗಟ್ಟಿಯಾದ, ಅನ್ನ ತಿಂದು ಮೆತ್ತಗಾದ ಅಂತ ಗಾದೆಗಳು ಆವಾಗಲೇ ಮಾಡಿಟ್ಟಿದ್ರು. 70 ವರ್ಷದಿಂದ ನಮ್ಮ ಅಮ್ಮ ಹೇಳ್ತಿದ್ರು. ನಾವೇನು ಅಂದ್ರೆ ಅನ್ನ ತಿಂದವರು, ಅದೇ ನಮ್ಮ ಪಾರ್ವತಿ ಕತೆ ಆಗ್ಬಿಡ್ತದೆ. ಹಿಟ್ಟು ತಿಂದವರು ಅನಾಗರಿಕರಂತ ಆಗಿ ಈ ಸ್ಥಿತಿಗೆ ಬಂದಿದ್ದೀವಿ. ನನಗೊಂದು ಗೊತ್ತಾಗದೆ ಇರೋದು ಅಂದ್ರೆ, 2 ಮಳೆ, ಬಿತ್ತನೆಗೊಂದು, ಹುಳೋದಕ್ಕೊಂದು, ಬಿತ್ತನೆಗೊಂದು, ಹಾಲು ತುಂಬಲಿಕ್ಕೊಂದು ಬಿದ್ರೆ, ಈ ನವಣೆ ಇದೆಯಲ್ಲ, ಅದು ಎಕರೆಗೆ 5-6 ಕ್ವಿಂಟಲ್ ನಾನು ಬೆಳೆದು ತೋರಿಸ್ತೇನೆ. ಉಳುಮೆಗೊಂದು 2 ಸೆಂಟಿಮೀಟರ್ ಮಳೆ, ಬಿತ್ತನೆ ಮಾಡ್ಲಿಕ್ಕೆ ಒಂದು 2 ಸೆಂಟಿಮೀಟರ್ ಮಳೆ, ಒಂದು 55 ದಿವಸದಲ್ಲಿ ತೆನೆ ಬಂದು ಹಾಲು ಕಚ್ಚುವಾಗ ಒಂದು ಮಳೆ, 6-8 ಸೆಂಟಿಮೀಟರ್ ಮಳೆ ಬಂದ್ರೆ ನಾನು 6 ಕ್ವಿಂಟಾಲ್ ಬೆಳೆದು ಕೊಡ್ತೇನೆ. ರಸಗೊಬ್ಬರ ಇಲ್ಲ, ಕೀಟನಾಶಕ ಇಲ್ಲ. ನಮಗೆ ಬೇಕಾಗಿರೋದು ಎಲ್ಲಾ ಒಳಗಡೆಯಿಂದ ತರುವಂತದ್ದು ವ್ಯವಸ್ಥೆ. ಆ ಬೀಜದ ಕಂಪ್ನಿಗಳು ಒಂದು ಹುನ್ನಾರ ನಡೆಸಿದ್ರು, ರಾಗಿನೇ ತೆಗೆದು ಬಿಡ್ಬೇಕು ಅಂತಿದ್ರು. ಒಂದು 15 ವರ್ಷ ಅದಕ್ಕೊಂದು ವರ್ಕ್ಶಾಪ್ ಮಾಡಿದ್ರು ಬೆಂಗಳೂರಲ್ಲಿ. ರಾಗಿನೇ ತಿನ್ನಬಾರ್ದು, ತೆಗೆದು ಬಿಡ್ಬೇಕು ಅಂತ ಮಾಡಿದ್ರು ಯಾರೋ ಹುನ್ನಾರ. ಅದಕ್ಕೂ ಯಾಗೋ ಅದು ಬಚಾವಾಯಿತು. ಈಗ ಏನಂದ್ರೆ ನಮ್ಮ ಅದೃಷ್ಟಕ್ಕೋ ನಮ್ಮ ಪುಣ್ಯಕ್ಕೋ ನಾವು ರಾಗಿ ತಿಂದವರು ದೊಡ್ಡ ಮನುಷ್ಯ ಆಗೋಂಥ ಕಾಲ ಬಂದಿದೆ. ಹೋಟ್ಲಲ್ಲೂ ರಾಗಿ ರೊಟ್ಟಿ ಸಿಗ್ತದೆ, ರಾಗಿ ಮುದ್ದೆ ಸಿಗ್ತದೆ. ಅದರಿಂದ ಇದೆಲ್ಲ ತಿರುಗಿ ಬರ್ತಾರೆ. ಅದರಿಂದ ಯಾರೂ ಬಡವರು ಆಗ್ಬೇಕಾಗಿಲ್ಲ. ಬಡವರು ಆಗೋದು ಯಾವಾಗ ಅಂದ್ರೆ ನಮ್ಮ ಆಸೆಗಿಂತ ಆಚೆಗೆ ಕಾಲು ಬಿಡ್ತೀವಿ. ನಾನು 7 ರೂಪಾಯಿ ಸಂಬಳ ತಗೊಂಡು ಒಂದು ತಿಂಗಳಿಗೆ, ನನಗೆ 50 ಕೋಟಿ ರೂಪಾಯಿ ಜಮೀನು ಬೆಂಗಳೂರಲ್ಲಿದೆ, ವೈಟ್ಫೀಲ್ಡಲ್ಲಿ. ಬಂದ್ರೆ ತೋರಿಸ್ತೇನೆ. 50 ಕೋಟಿ ರೂಪಾಯಿ ಜಮೀನು. ಅದು ನನ್ನ ಸ್ನೇಹಿತರೊಬ್ರು ಮೊನ್ನೆ ಹೇಳ್ತಾರೆ, ರೆಡಿಯಾರ್ ಅದ್ರಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು ನಿಮ್ಗೆ ಲಾರಿ ತುಂಬಿಸ್ಕೊಡ್ತೀನಿ, ದುಡ್ಡು ಮಾರಬೇಡಿ ಅಂತ. ಇವಾಗ ಇದಕ್ಕೆ ಏನ್ ಮಾಡ್ತಾರೆ ಮೊಮ್ಮಕ್ಕಳು ಅಷ್ಟು ದುಡ್ಡು ತಗೊಂಡು ಅಂತ. ಒಂದು 500 ಎಕರೆ ಕಾರ್ಡ್ ಮಾಡಬೇಕು ಅಂತ ಆಸೆ ಇದೆ. ಈ ಕಳ್ಳರೆಲ್ಲ ಕಾರ್ಡ್ ಕಡಿದು ಕಾಫಿ ತೋಟಗಳು ಮಾಡ್ಕೊಂಡಿದ್ದಾರೆ. ನಾನೊಂದು 500 ಎಕರೆ ಕಾರ್ಡ್ ಮಾಡಿಬಿಟ್ಟು ಒಂದು ಟ್ರಸ್ಟ್ ಮಾಡಿ ಕೊಟ್ಬಿಡೋಣ ಅಂತ ಒಂದು ಆಸೆ ಇದೆ. ಇನ್ನೇನು ಆಸೆನೇ ಇಲ್ಲ ನನಗೆ ಜೀವನದಲ್ಲಿ. ಅದರಿಂದ ನಮ್ಮ ಆಹಾರ ಪದ್ಧತಿಗಳು ನಾವು ಬದಲಾಯಿಸ್ಕೋಬೇಕು. ಈ ಟಾಪಿಯೋಕಾಯಿ ಇದೆಯಲ್ಲ, ಮರಗೆಣಸು, ಕಣ್ಣೂರು ಎಕ್ಸಿಬಿಷನ್ ನಲ್ಲಿ ಇಟ್ಟಿದ್ರು. 76 kg ಇದ್ದು ಒಂದು ಬುಡ. ಆನೆ ಕಾಲಿದೆಯಲ್ಲ, ಸುವರ್ಣ ಗೆಡ್ಡೆ, 36 kg ಇದು. ನನ್ನ ತೋಟದಲ್ಲಿ ಇನ್ನೂ ಇದೆ, ನೆನ್ನೆ ಮೊಳಕೆ ಬಂದಿದೆ. ಇನ್ನು ಮಳೆಗಾಲ ಬರ್ತದೆ, ಮೊಳಕೆ ಬಂದ್ಬಿಟ್ಟಿದೆ. ಅದು ಇದು ಡಯಾಸ್ಕೋರಿಯಾ ಅಂತ, ಹಾಲ್ಗೆಣಸು ಅಂತ. 28 kg ಇದು. ಯಾರಾದ್ರೂ ಬಂದ್ರೆ ನಾಳೆ ತೋರಿಸ್ಬೋದು. ಇಲ್ಲಿದ್ರೆ ಅದು ಹಚ್ಚಿಬಿಟ್ಟು ನೆಟ್ಟು ಬಿಡ್ತಾರೆ. ಇಂತಹ ಗೆಡ್ಡೆಗಳು ಬಿತ್ತನೆ ಬೇಕಾಗಿಲ್ಲ, ಪಾದರಸ ಬೇಕಾಗಿಲ್ಲ, ರುಡೋಮಿಲ್ ಬೇಕಾಗಿಲ್ಲ, ಬ್ಯಾಂಕಿನ ಲೋನು ಬೇಕಾಗಿಲ್ಲ, ಸಬ್ಸಿಡಿನೂ ಬೇಕಾಗಿಲ್ಲ, ಸಾಲ ಮನ್ನಾ ಬೇಕಾಗಿಲ್ಲ. ಒಂದು ಚಿಕ್ಕ ಗೆಡ್ಡೆ ಭೂಮಿಲಿ ಬಿಟ್ಟು ಬಂದ್ರೆ ಆ ಭೂಮಿ ತಾಯಿ 15-20 kg ಗೆಡ್ಡೆಗಳು ಕೊಡ್ತದೆ. ನನ್ನ ಮನೆಯಲ್ಲಿ ಪಲ್ಯ ಮಾಡಿದ್ರು, ನಾನು ಬರೀ ಅದೇ ಕೊಟ್ಬಿಡಮ್ಮವ, ಅನ್ನನೂ ಬೇಡ ಮುದ್ದೆನೂ ಬೇಡ ಅಂದೆ. ಅಷ್ಟು ಚೆನ್ನಾಗಿತ್ತು ಆ ಪಲ್ಯ. ಅದ್ರದ್ದು ಹಾಲ್ಗೆಣಸಿಂದು. ನಮ್ಗಿದೆಲ್ಲ ಆಹಾರ ಅಲ್ಲ. ನಮಗೆ ಆ ದರಿದ್ರ ಬರ್ಜರು ಇನ್ನೇನೋ ಅಂತ ಬಂದಿದೆಯಲ್ಲ, ಮನೆ ಕಳಿಸ್ತಾರಲ್ಲ ಹೋಮ್ ಡೆಲಿವರಿಗೆ. ಯಾರೋ ಹೇಳ್ತಿದ್ರು, ರೆಡಿಯಾರ ನಿಮ್ ನಾಯಿ ತಿನ್ನೋದಿಲ್ಲ, ಅದ್ರ ಹೆಸರ ಕೇಳ್ತೀರಾ ಅಂತ. ಅದು ದೊಡ್ಡ ಗೌರವದ ಸಂಕೇತ. ಅದು ಹೋಮ್ ಡೆಲಿವರಿ ಅಂತೆ. 150 ರೂಪಾಯಿ ಕೊಟ್ಬಿಟ್ರೆ ಬಿಸಿ ನಿಮ್ಮ ಮನೆಗೆ ತಂದು ಕೊಡ್ತಾರಂತೆ. ಮನೆ ಒಂದು ಹೋಟ್ಲ್ ಮುಂದೆ ಹೋಗ್ತಿದ್ದೆ, 70 ಮೋಟರ್ ಸೈಕಲ್ಗಳಿದ್ರು ಹೋಮ್ ಡೆಲಿವರಿದು. ನಿಮ್ಮ ದುಡ್ಡೆಲ್ಲ ಎಷ್ಟು ಮಾಡಬಾರ್ದು ಪಾಪ ಎಲ್ಲ ಮಾಡಿ ಸಂಪಾದನೆ ಮಾಡಿ ಆ ದರಿದ್ರದವರು ಕೊಟ್ಟು ಈ ದೇಶಕ್ಕೆ ಅಗೌರವ ಕೊಡ್ತಿದ್ದೀರಾ. ಇದರೆಲ್ಲ ನಾವೆಲ್ಲ ಪಾಲ್ದಾರರು ತಲೆ ತೆಗೆಸ್ಕೋಬೇಕು. ದಯವಿಟ್ಟು ಎಚ್ಚರಿಕೆ ಆಗಿರಿ. ಅದರಿಂದ ನಾನು ಕೆಟ್ಟದಾಗಿ ಮಾತಾಡ್ತಿದ್ದೇನೆ ಗೊತ್ತಿಲ್ಲ, ನಾನು ಕರುಳು ಬೆಂದೋಗ್ಬಿಟ್ಟಿದೆ, ಆ ನೋವಿಂದ ಮಾತಾಡ್ತೇನೆ, ನಾನು ಕ್ಷಮಿಸಿ. ನೀವೇನಾದ್ರೂ ತಿರುಗಿ ಈ ಸರ್ಕಾರಕ್ಕೆ, ನಾವು ವಿಜ್ಞಾನಿಗಳಿಗೆ ಏನಾದ್ರೂ ಒಳ್ಳೇದು ಮಾಡಬೇಕು ಅಂತ ದೇಶಕ್ಕಿದ್ರೆ ಈ ತೃಣಧಾನ್ಯಗಳಿಗೆ ಹೋಗ್ಬೇಕು. ಬೀಟಿ ಬದನೆ ಅಲ್ಲ. ನನ್ನ ಹತ್ರ ಬದನೆ ಗಿಡ ಮಾಡ್ತೇನೆ. ಈ ಸುಂಡೆಕಾಯಿ ಗಿಡ ಇದೆಯಲ್ಲ, 18 ಜಾತಿ ಬದನೆಕಾಯಿ ಇದೆ ಒಂದು ಗಿಡದಲ್ಲಿ. ನಂದು 8 ವರ್ಷದಿಂದ ಕಾಯಿ ಬಿಡ್ತಾನೆ ಇದೆ, ವಾರಕ್ಕೊಂದು 2 kg. ನನ್ನ ಹತ್ರ 18 ಗಿಡ ಮಾಡಿದ್ದೀನಿ, 2 ಅಂಗಡಿ ಕೊಡ್ತಾ ಇದ್ದೀನಿ, 3 kg ವಾರಕ್ಕೆ. 18 ಗಿಡ ಇದೆ, ಹೊಸದಾಗಿ ಮಾಡಿದ್ವಿ.